ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಹುಟ್ಟಿ ಬರೋಬ್ಬರಿ 100 ವರ್ಷ. ಈ ಬಗ್ಗೆ ಒಂದು ವಿಶೇಷ ವರದಿ ಇದೆ, ಬನ್ನಿ ನೋಡ್ಕೊಂಬ. ಆರ್ಎಸ್ಎಸ್ ಅಂದ್ರೆ ಒಗ್ಗಟ್ಟು, ಶಕ್ತಿ, ದೇಶಪ್ರೇಮ, ರಾಷ್ಟ್ರ ನಿರ್ಮಾಣದ ಗುರಿ. 16 ಏಳು ಬೀಳು ಕಂಡ ಸಂಘಕ್ಕೆ 100 ವರ್ಷ ತುಂಬಿದೆ. ದೇಶಾದ್ಯಂತ ಸ್ವಯಂ ಸೇವಕರಲ್ಲಿ ಸಂಭ್ರಮ ಮನೆ ಮಾಡಿದೆ. ಆರ್ಎಸ್ಎಸ್ ಶತಮಾನೋತ್ಸವ ಸಂಭ್ರಮ, ನಾಗಪುರದಲ್ಲಿ ಸಂಭ್ರಮ ಸಡಗರ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಇಂದಿಗೆ ಅಂದ್ರೆ ವಿಜಯದಶಮಿಗೆ ಬರ್ತಿ 100 ವರ್ಷ ತುಂಬಿದೆ. ಇಂದು ಮಹಾರಾಷ್ಟ್ರ ನಾಗಪುರದಲ್ಲಿ ಶತಮಾನೋತ್ಸವ ಆಚರಿಸಲಾಯಿತು. ಮಹಾರಾಷ್ಟ್ರ ಸಿಎಂ ದೇವೇಂದ್ರ ಫಡ್ನವೀಸ್, ಕೇಂದ್ರ ಸಚಿವ ನಿತಿನ್ ಗಡ್ಕರಿ, ಮಾಜಿ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್, आरएसएस मुख्यस्थ मोहन भागवत भागियागित्तु. दुनिया में विभिन्न देशों ने अपनी अपनी जो भूमिका ली, उसमें हमारी ये भी ध्यान में आया कि हमारे मित्र कौन कौन है और कहां तक है. देश के अंदर भी अशांति फैलाने वाले असंवैधानिक उग्रवादी या संविधान विरोधी कहिए उग्रवादी नक्सली आंदोलन पर शासन और प्रशासन की दृढ़ कार्रवाई भी हुई. अमेरिका ಟಾರಿಫ್ ಬಗ್ಗೆ ಭಾಗವತ್ ಮಾತು. ಸ್ವದೇಶಿ ಸ್ವಾವಲಂಬನೆ ಭಾರತದ ಏಕೈಕ ಮಾರ್ಗ. ಭಾರತದ ವಸ್ತುಗಳ ಮೇಲೆ ಅಮೆರಿಕ ತಲೆತಿರುಕ ಟ್ರಂಪ್ 50% ತೆರಿಗೆ ವಿಧಿಸಿದ್ದಾರೆ. ಇದು ಭಾರತದ ಮಾರುಕಟ್ಟೆಯಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಸಿದೆ. ಈ ಬಗ್ಗೆ ಮಾತನಾಡಿದ ಮೋಹನ್ ಭಾಗವತ್, ಸ್ವದೇಶಿ ಸ್ವಾವಲಂಬನೆ ಭಾರತದ ಏಕೈಕ ಮಾರ್ಗ ಎಂದಿದ್ದಾರೆ. अमेरिका ने जो नई टैरिफ नीति अपनाई, उनके अपने हित के लिए अपनाई होगी, लेकिन उसकी मार तो सभी पर पड़ रही है. इसको मजबूरी न बनाते हुए जीना अगर है तो स्वदेशी और स्वावलंबन का कोई परिणाम नहीं, कोई पर्याय नहीं. हमको आत्मनिर्भर होना पड़ेगा, स्वावलंबी जीवन जीना पड़ेगा. ಸೆನ್ಸಿ ಪ್ರತಿಭಟನೆ ಉಲ್ಲೇಖಿಸಿದ ಭಾಗವತ್, ಅಲ್ಲದೆ ಇತ್ತೀಚೆಗೆ ನೇಪಾಳದಲ್ಲಿ ನಡೆದ ಜೆನ್ಜಿ ಪ್ರತಿಭಟನೆ ಕುರಿತು ಮೋಹನ್ ಭಾಗವತ್ ಮಾತನಾಡಿದರು. ಭಾರತದಲ್ಲಿ ಅಶಾಂತಿ ಸೃಷ್ಟಿಸಲು ಹೊರಗೆ ಮತ್ತು ಒಳಗಿನ ಶಕ್ತಿಗಳು ಪ್ರಯತ್ನಿಸುತ್ತಿವೆ ಎಂದು ಎಚ್ಚರಿಸಿದ್ದಾರೆ. प्राकृतिक उथल पुथल है तो जनजीवन में भी उथल पुथल दिख रही है. श्रीलंका में, बाद में बांग्लादेश में, बाद में नेपाल में, हमारे पड़ोसी देशों में भी हमने इसका अनुभव किया. अब कभी कभी हो जाता है, प्रशासन जनता के पास नहीं रहता, संवेदनशील नहीं रहता, लोकाभिमुख नहीं रहता, उनकी जनता की अवस्थाओं को ध्यान में रखकर नीतियां नहीं बनती तो असंतोष रहता है. परंतु उस असंतोष को इस प्रकार व्यक्त होना, ये किसी के लाभ की बात नहीं है. ಇಸ್ರೇಲ್ ಜಿಯೋನಿಸ್ಟ್ ಆರ್ಎಸ್ಎಸ್ ಅವಳಿ ಸೋದರರು. ವಿವಾದದ ಕಿಡಿ ಹೊತ್ತಿಸಿದ ಕೇರಳ ಸಿಎಂ ಪಿಣರಾಯಿ. ಆರ್ಎಸ್ಎಸ್ ಶತಮಾನೋತ್ಸವವನ್ನ ಕಿಡಿಕಾರಿರುವ ಕೇರಳ ಸಿಎಂ ಪಿಣರಾಯಿ ವಿಜಯನ್, ಇಸ್ರೇಲ್ ಜಿಯೋನಿಸ್ಟ್ ಮತ್ತು ಸ್ವಯಂ ಸೇವಕ ಸಂಘದವರು ಅವಳಿ ಸೋದರರಿದ್ದಂತೆ ಎಂದು ಹೇಳಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಹುಟ್ಟಿ ಬರೋಬ್ಬರಿ 100 ವರ್ಷ. ಈ ಬಗ್ಗೆ ಒಂದು ವಿಶೇಷ ವರದಿ ಇದೆ, ಬನ್ನಿ ನೋಡ್ಕೊಂಬ. ಆರ್ಎಸ್ಎಸ್ ಅಂದ್ರೆ ಒಗ್ಗಟ್ಟು, ಶಕ್ತಿ, ದೇಶಪ್ರೇಮ, ರಾಷ್ಟ್ರ ನಿರ್ಮಾಣದ ಗುರಿ. 16 ಏಳು ಬೀಳು ಕಂಡ ಸಂಘಕ್ಕೆ 100 ವರ್ಷ ತುಂಬಿದೆ. ದೇಶಾದ್ಯಂತ ಸ್ವಯಂ ಸೇವಕರಲ್ಲಿ ಸಂಭ್ರಮ ಮನೆ ಮಾಡಿದೆ. ಆರ್ಎಸ್ಎಸ್ ಶತಮಾನೋತ್ಸವ ಸಂಭ್ರಮ, ನಾಗಪುರದಲ್ಲಿ ಸಂಭ್ರಮ ಸಡಗರ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಇಂದಿಗೆ ಅಂದ್ರೆ ವಿಜಯದಶಮಿಗೆ ಬರ್ತಿ 100 ವರ್ಷ ತುಂಬಿದೆ. ಇಂದು ಮಹಾರಾಷ್ಟ್ರ ನಾಗಪುರದಲ್ಲಿ ಶತಮಾನೋತ್ಸವ ಆಚರಿಸಲಾಯಿತು. ಮಹಾರಾಷ್ಟ್ರ ಸಿಎಂ ದೇವೇಂದ್ರ ಫಡ್ನವೀಸ್, ಕೇಂದ್ರ ಸಚಿವ ನಿತಿನ್ ಗಡ್ಕರಿ, ಮಾಜಿ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್,
ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಭಾಗಿಯಾಗಿದ್ದರು. दुनिया में विभिन्न देशों ने अपनी अपनी जो भूमिका ली, उसमें हमारी ये भी ध्यान में आया कि हमारे मित्र कौन कौन है और कहां तक है. देश के अंदर भी अशांति फैलाने वाले असंवैधानिक उग्रवादी या संविधान विरोधी कहिए उग्रवादी नक्सली आंदोलन पर शासन और प्रशासन की दृढ़ कार्रवाई भी हुई. ಅಮೆರಿಕ ಟಾರಿಫ್ ಬಗ್ಗೆ ಭಾಗವತ್ ಮಾತು. ಸ್ವದೇಶಿ ಸ್ವಾವಲಂಬನೆ ಭಾರತದ ಏಕೈಕ ಮಾರ್ಗ. ಭಾರತದ ವಸ್ತುಗಳ ಮೇಲೆ ಅಮೆರಿಕ ತಲೆತಿರುಕ ಟ್ರಂಪ್ 50% ತೆರಿಗೆ ವಿಧಿಸಿದ್ದಾರೆ. ಇದು ಭಾರತದ ಮಾರುಕಟ್ಟೆಯಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಸಿದೆ. ಈ ಬಗ್ಗೆ ಮಾತನಾಡಿದ ಮೋಹನ್ ಭಾಗವತ್ ಸ್ವದೇಶಿ ಸ್ವಾವಲಂಬನೆ ಭಾರತದ ಏಕೈಕ ಮಾರ್ಗ ಎಂದಿದ್ದಾರೆ. अमेरिका ने जो नई टैरिफ नीति अपनाई, उनके अपने हित के लिए अपनाई होगी, लेकिन उसकी मार तो सभी पर पड़ रही है. इसको मजबूरी न बनाते हुए जीना अगर है तो स्वदेशी और स्वावलंबन का कोई परिणाम नहीं, कोई पर्याय नहीं. हमको आत्मनिर्भर होना पड़ेगा, स्वावलंबी जीवन जीना पड़ेगा. ಸೆನ್ಸಿ ಪ್ರತಿಭಟನೆ ಉಲ್ಲೇಖಿಸಿದ ಭಾಗವತ್ ಅಲ್ಲದೆ ಇತ್ತೀಚೆಗೆ ನೇಪಾಳದಲ್ಲಿ ನಡೆದ ಜೆನ್ಜಿ ಪ್ರತಿಭಟನೆ ಕುರಿತು ಮೋಹನ್ ಭಾಗವತ್ ಮಾತನಾಡಿದರು. ಭಾರತದಲ್ಲಿ ಅಶಾಂತಿ ಸೃಷ್ಟಿಸಲು ಹೊರಗೆ ಮತ್ತು ಒಳಗಿನ ಶಕ್ತಿಗಳು ಪ್ರಯತ್ನಿಸುತ್ತಿವೆ ಎಂದು ಎಚ್ಚರಿಸಿದ್ದಾರೆ. प्राकृतिक उथल पुथल है तो जनजीवन में भी उथल पुथल दिख रही है. श्रीलंका में, बाद में बांग्लादेश में, बाद में नेपाल में, हमारे पड़ोसी देशों में भी हमने इसका अनुभव किया. अब कभी कभी हो जाता है, प्रशासन जनता के पास नहीं रहता, संवेदनशील नहीं रहता, लोकाभिमुख नहीं रहता, उनकी जनता की अवस्थाओं को ध्यान में रखकर नीतियां नहीं बनती तो असंतोष रहता है. परंतु उस असंतोष को इस प्रकार व्यक्त होना, ये किसी के लाभ की बात नहीं है. ಇಸ್ರೇಲ್ ಜಿಯೋನಿಸ್ಟ್ ಆರ್ಎಸ್ಎಸ್ ಅವಳಿ ಸೋದರರು. ವಿವಾದದ ಕಿಡಿ ಹೊತ್ತಿಸಿದ ಕೇರಳ ಸಿಎಂ ಪಿಣರಾಯಿ. ಆರ್ಎಸ್ಎಸ್ ಶತಮಾನೋತ್ಸವವನ್ನ ಕಿಡಿಕಾರಿರುವ ಕೇರಳ ಸಿಎಂ ಪಿಣರಾಯಿ ವಿಜಯನ್ ಇಸ್ರೇಲ್ ಜಿಯೋನಿಸ್ಟ್ ಮತ್ತು ಸ್ವಯಂ ಸೇವಕ ಸಂಘದವರು ಅವಳಿ ಸೋದರರಿದ್ದಂತೆ ಎಂದು ಹೇಳಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಹುಟ್ಟಿ ಬರೋಬ್ಬರಿ 100 ವರ್ಷ. ಈ ಬಗ್ಗೆ ಒಂದು ವಿಶೇಷ ವರದಿ ಇದೆ, ಬನ್ನಿ ನೋಡ್ಕೊಂಬ. ಆರ್ಎಸ್ಎಸ್ ಅಂದ್ರೆ ಒಗ್ಗಟ್ಟು, ಶಕ್ತಿ, ದೇಶಪ್ರೇಮ, ರಾಷ್ಟ್ರ ನಿರ್ಮಾಣದ ಗುರಿ. 16 ಏಳು ಬೀಳು ಕಂಡ ಸಂಘಕ್ಕೆ 100 ವರ್ಷ ತುಂಬಿದೆ. ದೇಶಾದ್ಯಂತ ಸ್ವಯಂ ಸೇವಕರಲ್ಲಿ ಸಂಭ್ರಮ ಮನೆ ಮಾಡಿದೆ. ಆರ್ಎಸ್ಎಸ್ ಶತಮಾನೋತ್ಸವ ಸಂಭ್ರಮ. ನಾಗಪುರದಲ್ಲಿ ಸಂಭ್ರಮ ಸಡಗರ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಇಂದಿಗೆ ಅಂದ್ರೆ ವಿಜಯದಶಮಿಗೆ ಬರ್ತಿ 100 ವರ್ಷ ತುಂಬಿದೆ. ಇಂದು ಮಹಾರಾಷ್ಟ್ರ ನಾಗಪುರದಲ್ಲಿ ಶತಮಾನೋತ್ಸವ ಆಚರಿಸಲಾಯಿತು.